ಈ ಚುನಾವಣೆ 2024ರ ಲೋಕಸಭಾ ಚುನಾವಣೆ ರೈತ ಸಮುದಾಯದ ದೃಷ್ಟಿಯಿಂದ, ದುಡಿಯೋ ವರ್ಗದ ಜನರ ಈ ದೃಷ್ಟಿಯಿಂದ ತುಂಬ ಪ್ರಮುಖವಾದಂಥ ಮಹತ್ವವಾದಂಥ ಚುನಾವಣೆ. ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷ ಆಯಿತು. 10 ವರ್ಷದ ಆಡಳಿತದಲ್ಲಿ ನೂರಾರು ಕಾರ್ಯಕ್ರಮಗಳು, ಯೋಜನೆಗಳು ರೂಪುಗೊಂಡಿದ್ದಾವೆ. ದುಡಿಯೋ ವರ್ಗ ರೈತರು 60% ರೈತರಿದ್ದೀವಿ ಇಂಡಿಯಾದಲ್ಲಿ. ಇಂಡಿಯಾ ದೇಶದ ರೈತನ ಉಳಿಸೋಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಅವರಿಂದ ಬಂದಿಲ್ಲ. ಸಂಪೂರ್ಣ ಅಧಿಕಾರದ ಕೊನೆಯವರೆಗೂ ಕೂಡ ರೈತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಆಡಳಿತ ನಡೆಸಿದ್ದಾರೆ. ಮತ್ತು NDA ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ರೈತರ ವಂಶ ನಿರ್ವಂಶ ಆಗುತ್ತೆ. ಅದರಿಂದ ಮೊನ್ನೆ ಡೆಲ್ಲಿಲಿ 14ನೇ ತಾರೀಕು 22 ರಾಜ್ಯದ ರೈತರು ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡೋದು. ರೈತ ಕಾರ್ಮಿಕ ಪಂಚಾಯತ್ ಅಂತ, ಬರೀ ರೈತರೇ ಅಲ್ಲ, ಕಾರ್ಮಿಕರು ದೊಡ್ಡ ಸಂಘಟನೆ ಇದೆ. 30 ಕೋಟಿ ಸದಸ್ಯರು ಹೊಂದಿರೋಂಥ JCTU ಸಂಘಟನೆ ಇದೆ. ಜಂಟಿ ಪಂಚಾಯಿತಿಯಲ್ಲಿ, ರೈತ ಕಾರ್ಮಿಕ ಜಂಟಿ ಪಂಚಾಯಿತಿಯಲ್ಲಿ ಒಂದು ಸಾಲಿನ ನಿರ್ಣಯನ ಕೈಗೊಂಡಿದ್ದೀವಿ. NDA ಸರ್ಕಾರಕ್ಕೆ ಈ ಚುನಾವಣೆಯಲ್ಲಿ ಸಜಾ ವಿಧಿಸ್ತೀವಿ ಅಂತ. ಸಜಾ ಅಂದರೆ ಅಧಿಕಾರದಿಂದ ಕೆಡುಕ್ತೀವಿ, ಅವ್ರನ್ನ ಕಿತ್ತೊಗೆತ್ತೀವಿ ಅನ್ನುವಂಥ ಸರ್ವಾನುಮತದ ನಿರ್ಣಯ ಆಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಈ ಹಿನ್ನೆಲೆಯಲ್ಲಿ 21ನೇ ತಾರೀಕು ನಾವು ರಾಜ್ಯ ಕಾರ್ಯಕಾರಿಣಿ ಮಾಡಿದ್ದೀವಿ. ಇಲ್ಲೂ ಕೂಡ BJP ಮತ್ತು ಮಿತ್ರ ಪಕ್ಷವನ್ನು ಸೋಲಿಸಿ ರೈತ ಸಮುದಾಯವನ್ನು ಉಳಿಸಿ, BJP ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಿ ಈ ಚುನಾವಣೆಯಲ್ಲಿ ರೈತ ಸಮುದಾಯವನ್ನು ಉಳಿಸಿ ಅಂತ ಘೋಷವಾಕ್ಯದ ನಡುವೆ ಈ ಸಾರಿ ಚುನಾವಣೆಯನ್ನು ನಾವು ಒಂದು ಚಳುವಳಿಯಾಗಿ, ಸಿವಿಲ್ ಸೊಸೈಟಿಯ ಭಾಗವಾಗಿ ಕ್ಯಾಂಪೈನ್ ಮಾಡ್ತೀವಿ. ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಕರಪತ್ರ ಮುದ್ರಿಸಿ, ನರೇಂದ್ರ ಮೋದಿಯವರ ಆಡಳಿತದಲ್ಲಿ ರೈತ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ, ಕಾರ್ಮಿಕ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ, ಪ್ರಜಾಪ್ರಭುತ್ವ ಹಂಗೆ ನಾಶ ಮಾಡ್ತಾಯಿದ್ದಾರೆ, ಸಂವಿಧಾನದ ಅಸ್ತಿತ್ವವನ್ನು ಹೆಂಗೆ ನಾಶ ಮಾಡ್ತಾಯಿದ್ದಾರೆ, ವೈವಿಧ್ಯವಾದಂಥ ದೇಶದಲ್ಲಿ ಏಕತೆ ಇದೆ, ವೈವಿಧ್ಯವಾದ ಸಮಾಜ ಏಕತೆಯನ್ನು ಕಂಡುಕೊಂಡಿದ್ದೀವಿ. ಆ ಏಕತೆ ಹೆಂಗೆ ಭಂಗ ಆಗ್ತಾಯಿದೆ. ಈ ಚುನಾವಣೆ ಮತ್ತೆ ಅವ್ರು ಹೇಳಂಗೆ 400 ಸೀಟು ಬಂದರೂ, ಪೂರ್ಣ ಅಧಿಕಾರಕ್ಕೆ ಬಂದರೆ ಮುಂದೆಂದೂ ಈ ಥರ ಚುನಾವಣೆಗಳು ನಡೆಯಲ್ಲ, ಪ್ರಜಾಪ್ರಭುತ್ವ ಚುನಾವಣೆ ನಡೆದಂಥ ವ್ಯವಸ್ಥೆ ಬರುತ್ತೆ ಅನ್ನೋದು ಆತಂಕಗಳು ನಮಗಿವೆ. ಅದರಿಂದ ಸೀರಿಯಸ್ ಆಗಿ ನಾವು ಈ ಚುನಾವಣೆಯಲ್ಲಿ ಕೆಲಸ ಮಾಡ್ತಿದ್ದೀವಿ. 50 ಲಕ್ಷ ಕರಪತ್ರವನ್ನು, ಒಂದು 25,000 ಆರೋಪ ಪಟ್ಟಿಯನ್ನು, ರೈತರ ಆರೋಪ ಪಟ್ಟಿಯನ್ನು, ರೈತ ಸಮುದಾಯದ ಆರೋಪ ಪಟ್ಟಿಯನ್ನು ಇಟ್ಕೊಂಡು ಹಳ್ಳಿಗೆ ಹೋಗಿ ಕ್ಯಾಂಪೈನ್ ಮಾಡ್ತೀವಿ. ಪ್ರತಿ ಹಳ್ಳಿಗೂ ಹೋಗ್ತೀವಿ, ಪ್ರತಿ ಮತದಾರರನ್ನು ಭೇಟಿ ಮಾಡ್ತೀವಿ. NDAವನ್ನು ಅಧಿಕಾರಕ್ಕೆ ಬರದಂಗೆ NDAನ ತಿರಸ್ಕರಿಸಿ ಅನ್ನುವಂಥ ಒಂದು ಕರೆಯನ್ನು ನಾವು ನೀಡ್ತಾಯಿದ್ದೀವಿ.